ಸಂಪುಟ ವಿಸ್ತರಣೆಗೆ ಕಸರತ್ತು ನಡೀತಾ ಇದೆ. ಹೊಸಬರು ವರ್ಸಸ್ ಹಿರಿಯರು ಹಗ್ಗಜಗ್ಗಾಟ ನಡೀತಾ ಇರೋದು. ಹೊಸಬರಿಗೆ ಹೆಚ್ಚಿನ ಸ್ಥಾನ ಸಿಗಬೇಕು ಅಂತ ರಾಹುಲ್ ಗಾಂಧಿ ಅವರೇ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹಿರಿಯರೇ ಜಾಸ್ತಿ ಇದ್ದಾರೆ. ಈ ಹಗ್ಗಜಗ್ಗಾಟ ನಡೀತಾ ಇದೆ. ಕೊನೆಗೂ ಒಂದು ಸಂಧಾನ ಸೂತ್ರಕ್ಕೆ ನಾಯಕರು ಬಂದಿದ್ದಾರೆ. ಮೊದಲಿಗೆ 15-5 ಸೂತ್ರ ಇದ್ದಿತ್ತು. ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಅಂದ್ರೆ 15 ಜನ ಹೊಸಬರು, 5 ಜನ ಹಿರಿಯರಿಗೆ ಅವಕಾಶ ಕೊಡಿ, ಒಟ್ಟು 20 ಸ್ಥಾನ ಇರೋದು. ಸಂಧಾನದ ನಂತರ 10-10 ಸೂತ್ರಕ್ಕೆ ಇದು ಬಂದು ನಿಂತಿದೆ. 10 ಜನ ಹೊಸಬರು, 10 ಜನ ಹಿರಿಯರ ಪಟ್ಟಿಗೆ ಅಸ್ತು ಅಂತ ವರಿಷ್ಠರು ಹೇಳಿರೋದು. ಇವೆಲ್ಲದರ ನಡುವೆ ಮಹಿಳೆಯರಿಗೆ ಎಷ್ಟು ಸ್ಥಾನ ಸಿಗತ್ತೆ? ಕನಿಷ್ಠ 2-3 ಸ್ಥಾನ ಸಿಗೋ ಚಾನ್ಸಸ್ ಇದೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ನೀಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ? ರಾಜ್ಯದಲ್ಲಿ ಮಹಿಳಾ ಸಚಿವಾಕಾಂಕ್ಷಿಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನದಲ್ಲಿದ್ದರು. ಈಗ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ನಯನಾ ಮೋಟಮ್ಮ ಅವರಿದ್ದಾರೆ, ಆರತಿ ಕೃಷ್ಣ ಅವರಿದ್ದಾರೆ, ಅನೇಕರು ಈಗ ಲಿಸ್ಟ್ ನಲ್ಲಿದ್ದಾರೆ. 2-3 ಸ್ಥಾನ ಮಹಿಳೆಯರಿಗೆ ಸಿಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಉಮಾಶ್ರೀ ಅವರು ಕೂಡ ಇದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಕಡೆ ಹೊಸಬರು ವರ್ಸಸ್ ಹಿರಿಯರು ಪೈಪೋಟಿ ನಡೀತಾ ಇದೆ. ಮತ್ತೊಂದು ಕಡೆ ಮಹಿಳಾ ಶಾಸಕಿಯರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ, ನಮಗೂ ಸಚಿವ ಸ್ಥಾನ ಸಿಗಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಈಗ 10-10 ಸೂತ್ರಕ್ಕೆ ಬಂದು ನಿಂತಿದೆ ಅಂತ ಅಂದ್ರೆ 10 ಮಂದಿ ಹಿರಿಯರಿಗೆ ಸ್ಥಾನವನ್ನ ಕೊಡಬೇಕು ಅಂತ. ಈ ಹಿಂದೆ ಸಚಿವ ಸ್ಥಾನವನ್ನ ಅಲಂಕರಿಸಿದವರನ್ನ ಮತ್ತೆ ಈಗ ಸಚಿವ ಸ್ಥಾನ ಕೊಡ್ತೀರಿ ಅಂದ್ರೆ ಅದಕ್ಕೂ ಸಲಹೆ ಕೊಟ್ಟಿದ್ರು, ಸೂಚನೆ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು. ಈ ಹಿಂದೆ ಸಚಿವರಾಗಿದ್ದಾಗ ಅವ್ರ ಕಾರ್ಯವೈಖರಿ ಹೇಗಿತ್ತು, ಡೀಟೇಲ್ಸ್ ತರಿಸ್ಕೊಳ್ಳಿ, ವರದಿ ತರಿಸ್ಕೊಳ್ಳಿ ಅಂತ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಹಾಗಾದ್ರೆ ಈಗ ಡಿಸೈಡ್ ಆಗತ್ತಾ ಯಾವ ಹಿರಿಯರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ? ಮಹಿಳೆಯರಲ್ಲಿ ಹೆಚ್ಚು ಯಾರು ಪೈಪೋಟಿಯಲ್ಲಿದ್ದಾರೆ? ಹಿರಿಯರು ಅಂತ ಬಂದಾಗ ಅಂದ್ರೆ ಕಳೆದ ಕ್ಯಾಬಿನೆಟ್ನಲ್ಲಿ ಇಲ್ಲದೆ ಇರ್ತಕ್ಕಂಥವರು ಮತ್ತು ಈ ಹಿಂದೆ ಸಚಿವರಾಗಿದ್ದಂಥವರು ಸಾಕಷ್ಟು ಮಂದಿ ಇದ್ದಾರೆ. ಉದಾಹರಣೆಗೆ ತೆಗೆದುಕೊಂಡ್ರೆ ಬಸವರಾಜ ರಾಯರೆಡ್ಡಿ ಸೀನಿಯರ್ ಇದ್ದಾರೆ, ಹಿಂದೆ ಸಚಿವರಾಗಿದ್ದಂಥವರು. ಆದರೆ ಸಿದ್ದರಾಮಯ್ಯನವರ ಈ ಕ್ಯಾಬಿನೆಟ್ನಲ್ಲಿ ಅಂದರೆ ಈಗ ಕಳೆದ 2-3 ವರ್ಷದಲ್ಲಿ ಅವರೇನು ಸಚಿವರಾಗಿರಲಿಲ್ಲ, ಆದರೆ ಆಕಾಂಕ್ಷಿಯಾಗಿದ್ದರು, ಅವರು ಸೀನಿಯರ್ ಕೂಡ ಇದ್ದಾರೆ. ಆದರೆ ಅವರಿಗೆ ಅವಕಾಶಗಳು ಸಿಗುತ್ತಾ ಇಲ್ವಾ ಅನ್ನುವಂಥ ವಿಚಾರ ಬಂದಾಗ ಅವರನ್ನು ಹೊಸಬರು ಅಂತ ಕನ್ಸಿಡರ್ ಮಾಡ್ತಾರಾ? ಅಂದರೆ ಈ ಕ್ಯಾಬಿನೆಟ್ಗೆ ಅಂದರೆ ಈ ಸರ್ಕಾರಕ್ಕೆ ಅವರು ಹೊಸಬರು ಆಗ್ತಾರೆ, ಆದರೆ ಹಿಂದೆ ಸಚಿವರಾಗಿರ್ತಕ್ಕಂಥ ಅನುಭವಗಳು ಕೂಡ ಇದೆ. ಹಾಗಾಗಿ ಯಾವುದನ್ನು ಮಾನದಂಡ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಇನ್ನೊಂದು ಕಡೆ 3-4 ಬಾರಿ ಗೆದ್ದಿರ್ತಕ್ಕಂಥವ್ರು ಒಮ್ಮೆಯೂ ಸಚಿವರಾಗಿಲ್ಲ, ಅಂಥವ್ರನ್ನ ನೀವು ಆಯ್ಕೆ ಮಾಡ್ತೀರಾ? ಅದು ಕೂಡ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಕೇವಲ ಸೀನಿಯರ್ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಆಯ್ಕೆ ಮಾಡಬೇಕಾ, ಅಥವಾ ಅವರನ್ನು ಆಯ್ಕೆ ಮಾಡೋದ್ರ ಹಿಂದೆ ಮಾಡಿದರೆ 2028ರ ಚುನಾವಣೆಗೆ ಅವರಿಂದ ನಮಗೆ ಲಾಭ ಆಗುತ್ತಾ, ಅಥವಾ ಸಮುದಾಯದಲ್ಲಿ ಅವರು ಪ್ರಭಾವಿ ನಾಯಕನ ಇಲ್ವಾ, ಅಥವಾ ಅವರನ್ನು ಆಯ್ಕೆ ಮಾಡಿದರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಆಗುವಂಥ ಲಾಭಗಳೇನು, ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಆಯ್ಕೆ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ಮಾನದಂಡವನ್ನು ಹೈಕಮಾಂಡ್ ಅಪ್ಲೈ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದ್ದಾವೆ. ಉದಾಹರಣೆಗೆ ಅಪ್ಪಾಜಿ ನಾಡಗೌಡರು ಮುದ್ದೇಬಿಹಾಳ ಕ್ಷೇತ್ರದಿಂದ ಬರ್ತಾರೆ, ಸೀನಿಯರ್ ಇದ್ದಾರೆ, ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ. ಸೀನಿಯರ್ ಅನ್ನುವ ಕಾರಣಕ್ಕಾಗಿ ಅವ್ರಿಗೆ ಅವಕಾಶ ಕೊಡಬೇಕಾ, ಅಥವಾ ಲಿಂಗಾಯತ ಸಮುದಾಯದ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ಕೊಡಬೇಕಾ? ಈ ಮಾನದಂಡಗಳಲ್ಲಿ ಯಾವುದನ್ನು ಹೈಕಮಾಂಡ್ ಅಪ್ಲೈ ಮಾಡುತ್ತೆ ಅನ್ನುವಂಥ ಕುತೂಹಲ ಇದೆ. ಇದು ಚರ್ಚೆಗೆ ಕುಳಿತಾಗ ಯಾವ ಕಾರಣಕ್ಕಾಗಿ ಇವ್ರನ್ನ ಮಾಡಬೇಕು ಅಥವಾ ಬೇಡ, ಆ ಸಂದರ್ಭದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ತೀವ್ರವಾದಂಥ ಪೈಪೋಟಿ ಹಿರಿಯರು ಮತ್ತು ಹೊಸಬರ ನಡುವೆ ನಡೀತಾ ಇದೆ. ಇನ್ನೊಂದು ಕಡೆ ಮಹಿಳಾ ಕೋಟಾದಲ್ಲಿ ಈ ಬಾರಿ ಹೆಚ್ಚಿನ ಸ್ಥಾನದ ನಿರೀಕ್ಷೆ ಇದೆ ಮತ್ತು ಹೈಕಮಾಂಡ್ ಕೂಡ ಈ ಬಾರಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅನ್ನುವ ಕಾರಣಕ್ಕಾಗಿ ಮಹಿಳಾ ಆಕಾಂಕ್ಷಿಗಳಲ್ಲಿ ನಿರೀಕ್ಷೆ ಗರಿಗೆದರಿದೆ. ಕನಿಷ್ಠ 2-3 ಆಗ್ತಾರೆ ಅನ್ನುವಂಥ ಚರ್ಚೆ ಈಗ ನಡೀತಾ ಇದೆ. ಅದು ಅಂತಿಮವಾಗಿ ಚರ್ಚೆಗೆ ಕೂತಾಗ ಅದು 3ಕ್ಕೆ ನಿಲ್ಲುತ್ತಾ, 2ಕ್ಕೆ ನಿಲ್ಲುತ್ತಾ, 1ಕ್ಕೆ ಬಂದು ಸೀಮಿತ ಆಗುತ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಮಹಿಳೆಯರ ಆಕಾಂಕ್ಷಿಗಳ ಹೆಸರುಗಳನ್ನು ನೋಡಿದಾಗ ಹೆಬ್ಬಾಳ್ಕರ್ ಕಳೆದ ಬಾರಿ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದರು, ಅವರನ್ನೇ ಮುಂದುವರಿಸುವಂಥ ಸಾಧ್ಯತೆಗಳು ಇದೆಯಾ ಅಂತ ನೋಡಿದರೆ ಆ ಥರದ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದೆ. ಬೆಳಗಾವಿಯಿಂದ ಲಕ್ಷ್ಮಣ ಸವದಿಗೆ ಹೆಚ್ಚು ಅವಕಾಶಗಳು ಸಿಗುವಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಮಹಿಳಾ ಕೋಟಾ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲದೇ ಇದ್ದರೆ ಇನ್ನು ಯಾರ್ಯಾರು ಶಾಸಕರಿದ್ದಾರೆ ಅಂತ ನೋಡಿದಾಗ ಬಹಳ ಕಡಿಮೆ ಮಂದಿ ಮಾತ್ರ ಗೆದ್ದಿರೋದು. ನಯನಾ ಮೋಟಮ್ಮ ಇದ್ದಾರೆ, ಖನೀಜ್ ಫಾತಿಮಾ ಇದ್ದಾರೆ, ಜೊತೆಗೆ ಮುನಿಯಪ್ಪ ಅವ್ರ ಮಗಳಿದ್ರು. ಈಗ ಮುನಿಯಪ್ಪ ಅವ್ರನ್ನ ಮಾಡಿರುವ ಕಾರಣಕ್ಕಾಗಿ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಇನ್ನೊಂದು ಕಡೆ MLC ಆಗಿ ಆರತಿ ಕೃಷ್ಣ, ಉಮಾಶ್ರೀ ಅವರು ಇದ್ದಾರೆ, ಬಿಲ್ಕಿಶ್ ಬಾನು ಅವರ ಹೆಸರು ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಅವಕಾಶಗಳು ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಯಾಕೆಂದರೆ ತುಕಾರಾಮ್
ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡಿದ್ರು. ಪಕ್ಷದ ನಿರ್ದೇಶನವನ್ನು ಪಾಲಿಸಿದ್ದಾರೆ. ST ಕಮ್ಯುನಿಟಿ ಆಗಿರೋದ್ರಿಂದ ಕಳೆದ ಬಾರಿ ಅವರು ಕ್ಯಾಬಿನೆಟ್ ರೀಶಫಲ್ ಆದರೆ ತುಕಾರಾಮ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥ ಟಾಕ್ ದೊಡ್ಡದಾಗಿತ್ತು. ಹೀಗಾಗಿ ಅವರ ಪತ್ನಿಗೆ ಮತ್ತೆ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳಿದಾವ. ತುಕಾರಾಮ್ ಆ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಆ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಹಾಗಾಗಿ ಅವರಿಗೇನಾದರೂ ಅವಕಾಶಗಳು ಸಿಗುತ್ತಾ ಅನ್ನುವಂಥ ಚರ್ಚೆಗಳಿದ್ದಾವೆ. ಹೀಗಾಗಿ ಮಹಿಳಾ ಕೋಟಾದ ಅಡಿಯಲ್ಲೂ ಕೂಡ ತೀವ್ರ ಪೈಪೋಟಿ ಕೂಡ ನಡೀತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಹೈಕಮಾಂಡ್ ಅನುಮತಿ ಕೊಟ್ರೆ ತಕ್ಷಣವೇ ಸಂಪುಟ ವಿಸ್ತರಣೆ ಆಗುತ್ತೆ. ಹೈಕಮಾಂಡ್ ಎಸ್ ಅಂದ್ರೆ ಇಲ್ಲಿ ಗವರ್ನರ್ಗೆ ಸಮಯ ತಿಳಿಸ್ತಾರೆ. ಸಂಪುಟ ವಿಸ್ತರಣೆ ಬಗ್ಗೆ DCM ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಚರ್ಚೆ ಇದೆ. 2028ರ ಲೆಕ್ಕಾಚಾರ ಇಟ್ಕೊಂಡು ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ. ಆದರೆ ನನಗೆ ಮಾಹಿತಿ ಇಲ್ಲ ಅಂತ DCM ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟಾಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿ ಗವರ್ನರಿಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಅವರು ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನು ಕನ್ಸಿಡರ್ ಮಾಡಬಹುದು. ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನು ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.